ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ? ಏನಾಯ್ತು? ಕೋಪನ ಇಲ್ವಲ್ಲ. ಮತ್ತ್ಯಾಕೆ ಹಾಡನ್ನು ಆಫ್ ಮಾಡಿದ್ರಿ? ನನಗೆ ಈ ಥರ ಓಲ್ಡ್ ಸಾಂಗ್ ಎಲ್ಲ ಇಷ್ಟ ಆಗಲ್ಲ, ಇರಿಟೇಟ್ ಆಗುತ್ತೆ. ನನಗೆ ಹಳೆ ಹಾಡುಗಳು ಅಂದ್ರೇ ಇಷ್ಟ. ಅದರಲ್ಲಿ ಸಾಹಿತ್ಯ ಸಂಗೀತ ಎಷ್ಟು ಚೆನ್ನಾಗಿರುತ್ತೆ. ಇವಾಗ ಇಂಥ ಸಾಲುಗಳಂತೂ ತುಂಬ ಕಡಿಮೆ. ನಿಮಗೆ ಯಾಕೆ ಹಳೆ ಹಾಡುಗಳು ಇಷ್ಟ ಆಗಲ್ಲ? ನನ್ನಿಷ್ಟ ನಿಮ್ಮಿಷ್ಟ ಒಂದೇ ಆಗಿರ್ಬೇಕು ಅಂತ ಏನಿಲ್ವಲ್ಲ. ನಾನು ಆ ಥರ ಹೇಳಲಿಲ್ಲ. ಹಳೆ ಹಾಡುಗಳನ್ನು ಎಲ್ಲರೂ ಇಷ್ಟಪಡ್ತಾರಲ್ವಾ, ಅದಕ್ಕೆ ಕೇಳಿದೆ. ಪ್ಲೀಸ್ ಈ ಟಾಪಿಕ್ನ ಇಲ್ಲೇ ನಿಲ್ಲಿಸ್ತೀರಾ? ಅಭಯ್ ಅವರೇ, ನಿಮ್ಮ ಮನಸ್ಸಲ್ಲಿ ಏನು ಓಡ್ತಿದೆ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಆದರೆ ನೀವು ಇವಾಗ ಏನು ಮಾಡ್ತಿದ್ದೀರೋ ಅದು ಸರಿಯಾಗೇ ಇದೆ. ಹಳೇದನ್ನೆಲ್ಲ ಮರೆತು ನೀವು ನಿಮ್ಮ ಜೀವನದ ಕಡೆ ಗಮನ ಕೊಡ್ತಾ ಇರೋದ್ರಿಂದ ಗನ್ಗೆ ತುಂಬ ಖುಷಿಯಾಗಿದ್ದಾಳೆ. ಅವಳಿಗೆ ನೀವು ಅವಳನ್ನ ಪ್ರೀತಿಸ್ತೀರಾ ಅನ್ನೋ ಖುಷಿ ಮುಂದೆ ಇನ್ನೇನೂ ಇಲ್ಲ. ಇನ್ಮೇಲಿಂದ ಹೀಗೆ ಇರಿ. ಥ್ಯಾಂಕ್ಸ್. ಯಾಕೆ? ಮತ್ತೆ ಪ್ರೂವ್ ಮಾಡಿದ್ದಕ್ಕೆ. ಏನು ಪ್ರೂವ್ ಮಾಡಿದೆ? ಅದೇ ನಿಮ್ಗೆ ನಿಮ್ ತಂಗಿ ಮಾತ್ರ ಈ ಪ್ರಪಂಚದಲ್ಲಿ ಮುಖ್ಯ ಅನ್ನೋದನ್ನ. ಯಾವಾಗ ನೋಡಿದ್ರು ಗಂಗೆ ಗದಿಷ್ಟ ಇದಿಷ್ಟ ಹಾಗ್ ಮಾಡಿ ಹೀಗ್ ಮಾಡಿ ಅಂತ ಹೇಳ್ತಾನೆ ಇರ್ತೀರಾ. ಗಂಗೆ ಗಂಗೆ ಗಂಗೆ. ನಾನೇನು ನನ್ನ ಫೀಲಿಂಗ್ಸ್ ಏನು ಲೆಕ್ಕಕ್ಕಿಲ್ವಾ ನಿಮ್ಗೆ? ಅಥವಾ ನನಗ್ ಫೀಲಿಂಗ್ಸ ಇಲ್ಲ ಅನ್ಕೊಂಡಿದ್ದೀರಾ? ನಿಮ್ ತಂಗಿನ ಬಿಟ್ರೆ ಇನ್ಯಾರು ಲೆಕ್ಕಕ್ಕಿಲ್ಲ. ಉಳಿದವರಿಗೆ ಒಂದು ಹೃದಯ ಅನ್ನೋದಿದೆ ಅನ್ನೋದನ್ನೇ ಮರ್ತ್ ಬಿಟ್ಟಿದ್ದೀರಾ ನೀವು. ನನ್ ಬಗ್ಗೆ ಯಾವತ್ತಾದ್ರೂ ಏನಾದ್ರೂ ಯೋಚನೆ ಮಾಡಿದ್ದೀರಾ ನೀವು? ಗುಡ್, ವೆರಿ ಗುಡ್. ನಿಮ್ಮಂತ ಸ್ವಾರ್ಥಿನ ನಾನು ನೋಡೇ ಇಲ್ಲ. ನೀವು ತುಂಬಾ ಸ್ವಾರ್ಥಿ ಗೌರಿ ಅವರೇ. ನಾನಿವಾಗ ಏನಂದೆ ಅಂತ ಇಷ್ಟೆಲ್ಲ ಹೇಳ್ತಾ ಇದ್ದೀರಾ? ಏನು ಹೇಳ್ಬೇಡಿ.